ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ತಿಳಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 50% ಕೆಲಸನ ನಿನ್ನೆನೇ ಮುಗಿಸ್ಕೊಂಡಿದ್ದಾರೆ. ಬೆಳಗ್ಗೆ ಒಂದು ಪಾತ್ರೆಗೆ ಬಿಸಿನೀರು ಹಾಕಿ ಸ್ವಲ್ಪ ಬೇಕಿಂಗ್ ಸೋಡಾ ಆ್ಯಡ್ ಮಾಡಿ ಅದರಲ್ಲೆಲ್ಲ ಬೇಳೆ ಪಾತ್ರೆ ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಟು ಆಮೇಲೆ ಒಂದು ಟೂತ್ ಬ್ರಷ್ ಮತ್ತು ಪೇಸ್ಟ್ ತೊಗೊಂಡು ಎಲ್ಲನೂ ಸ್ವಚ್ಛಂಗೆ ಕ್ಲೀನ್ ಮಾಡ್ಕೊಂಡಿರಿ. ನಾನು ನೈವೇದ್ಯಕ್ಕಾಗಿ ಅಡುಗೆ ಮಾಡ್ಲಿಕ್ಕತ್ತೀನಿ. ಸೊ ಒಂದು ಕುಕ್ಕರಲ್ಲಿ ಕಡಲೆಬೇಳೆ ಹಾಕಿ ಅದನ್ನ ಸ್ವಚ್ಛಂಗೆ ತೊಳೆದು ಕುದಿಲಿಕ್ಕೆ ಇಟ್ಟರಿ. ಇನ್ನೊಂದು ಕಡೆ ಪಲ್ಯಕ್ಕಾಗಿ ಬಟಾಟಿ ಕುದಿಸ್ಲಿಕ್ಕೆ ಅದೊಂದು ಕಡೆ ಬಟಾಟಿ ಹಾಕಿ ಮತ್ತೊಂದು ಕುಕ್ಕರ್ ಒಳಗೆ ಕುದಿಲಿಕ್ಕೆ ಇಟ್ಟರಿ. ಸೈಡ್ ನಾನು ಗೋಧಿ ಹಿಟ್ಟು ತೊಗೊಂಡು ಅದ್ರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕಲರ್ ಚೆನ್ನಾಗಿ ಬರಲಿ ಅಂಥೇಳಿ ಸ್ವಲ್ಪ ಹಲ್ದಿ ಪೌಡರ್ ಹಾಕಿ ಒಂದು ಸಾಫ್ಟ್ ಡೋನ ರೆಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಟರಿ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಹೋಳಿಗೆ ಮಾಡ್ಬೇಕಂತೇಳಿ, ಬಟ್ ಅನ್ಫಾರ್ಚುನೇಟ್ಲಿ ಎಲೆಕ್ಟ್ರಿಸಿಟಿ ಇದ್ದಿದ್ದಿಲ್ಲ ಇವತ್ತು. ಹೀಗಾಗಿ ನನಗೆ ಮಿಕ್ಸಿ ಯೂಸ್ ಮಾಡಿಕ್ಕೆ ಬರಲಿಲ್ಲ. ಹೀಗಾಗಿ ಫೈನಲಿ ನನಗೆ ಕಡುಬು ಮಾಡ್ಬೇಕಂತ ಬಂತ್ರಿ. ನೋಡಿರಿ ಇಲ್ಲಿ ಕಟ್ಟಿನ ಸಾರು ಮಾಡ್ಲಿಕ್ಕೆ ನಾನು ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಆಮೇಲೆ ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಇಂಗು, ಕರಿಬೇವು, ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕಿ ಒಂದು ಎಣ್ಣೆಯೊಳಗೆ ಫ್ರೈ ಮಾಡಿಕೊಂಡು ಅದನ್ನು ಕೂಲ್ ಆಗ್ಲಿಕ್ಕೆ ಇಟ್ಟೇರಿ. ಅಷ್ಟೊತ್ತರಲ್ಲಿ ಬಟಾಟಿ ಕುದ್ದಿತ್ತು. ಸೈಡ್ ಬೈ ಸೈಡ್ ಮಾಡೋ ಬಟಾಟಿ ಪಲ್ಯನೂ ರೆಡಿ ಮಾಡ್ಕೊಂಡೇರಿ. ಹೋಳಿಗೆ ಸಾರು ಅಂದರೆ ನನಗೆ ಭಾಳ ಇಷ್ಟ. ಆ್ಯಕ್ಚುಲಿ ನಾನು ಇದನ್ನು 3-4 ಡೇಸ್ ಸ್ಟೋರ್ ಮಾಡ್ಕೊಂಡು ತಿಂತೇನೆ. ಇವತ್ತಿಗಿಂತ ಅದು ನಾಳೆ ರುಚಿ ಅನಿಸ್ತದ್ರಿ ನನಗೆ. ವಿದಿನ್ 1 ಅವರ್ ಒಳಗೆ ನಂದೆಲ್ಲ ಅಡುಗೆ ಆಗಿ ರೆಡಿ ಆಗಿತ್ತು ರೀ. ಅಷ್ಟರಲ್ಲಿ ಅರ್ಜುನ್ಗೆ ಭಾಳ ಹಸಿವೆ ಆಗಿತ್ತು. ಸೆರ್ಲ್ಯಾಕ್ ಮಾಡೋಷ್ಟು ಅವನ ಹತ್ರ ಪೇಷನ್ಸ್ ಇದ್ದಿದ್ದಿಲ್ಲ ರೀ. ಹೀಗಾಗಿ ನಾನು ಒಂದು ಬಾಳೆಹಣ್ಣು ಅವ್ನಿಗೆ ತಿನ್ನಿಸಿ ಆಮೇಲೆ ಒಂದು ಸ್ವಲ್ಪ ಸೆಟಲ್ ಮಾಡಿ ಬಂದೆ ರೀ. ಅವನ ಭಾಳ ಅಳ್ಲಿಕತ್ತಿದ್ದ. ನಾನು ಪೂಜೆ ಮಾಡಲಿಕ್ಕೆ ಒಂದು ಮನೆ ಹಾಕಿ ಅದ್ರ ಮೇಲೆ ಅಕ್ಷತ ಹಾಕಿ ಹಿಂದೆ ಸಪೋರ್ಟಿಗೆ ಅಂತ 2 ಡಬ್ಬಿ ಇಟ್ಟಿದ್ರಿ, ಒಂದು ಮೇಲೆ ಒಂದು ಅಂಥೇಳಿ. ಅವೆರಡದ್ರೊಳಗೂ ನಾನು ಸ್ವಲ್ಪ ಹೆವಿ ವಸ್ತು ಇಟ್ಟಿದ್ದೆ, ಯಾಕಂದ್ರೆ ಅದು ಅಲಗಾಡಬಾರ್ದು ಅಂಥೇಳಿ. ಸೊ ಇಲ್ಲಿ ನೋಡ್ರಿ ಎಲ್ಲ ಕಳಸ ರೆಡಿ ಮಾಡ್ಲಿಕ್ಕತ್ತೇನೆ. ಅದ್ರ ಅರಿಶಿನ ಕುಂಕುಮ ಎಲ್ಲ ಹಾಕಿ ಸೊ ಆ ಕಳಸನ ತಂದು ಈ ಅಕ್ಷತೆ ಮೇಲೆ ಇಟ್ಟು ಅದ್ರ ಮೇಲೆ ಈ ಕಳಸದ ಮೇಲೆ ಇನ್ನೊಂದು ಚರ್ಗೆ ಹಾಕಿ, ಇದೇನು ಸಾಡಿ ಅದಲ್ಲ, ಇದು ನಿನ್ನೆನೇ ನಾವು ಪ್ಲೀಟ್ಸ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಈಗ ಇಬ್ಬರು ಸೇರಿ ಕಳಸಕ್ಕೆ ಸೀರೆ ಹಾಕಿ ರೆಡಿ ಮಾಡಿದ್ವಿ. ಸಾಯಂಕಾಲ ದೀಪ ಹಚ್ಚಲಿಕ್ಕೆ ನಾನು ಮೊದಲ ಈ ರೀತಿ ಎಲ್ಲ ಪಂಕ್ತಿಯೊಳಗೆ ಎಣ್ಣೆ ಬತ್ತಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ. ಯಾಕಂದರೆ ಎಂಡ್ ಮೂಮೆಂಟ್ ಒಳಗೆ ಯಾವುದೂ ಕೆಲಸ ಆಗಬಾರ್ದಂತ ನನ್ನ ವಿಚಾರ. ಅಷ್ಟರಲ್ಲೇ ಟೈಮ್ ಆಯ್ತು ರೀ. ಹೀಗಾಗಿ ನಾನು ಸೀರೆ ಉಟ್ಕೊಂಡು ಪೂಜಾಗ ರೆಡಿ ಆದೆ. ಫ್ರೆಂಡ್ಸ್ ನೋಡ್ಬೋದು ಈಗ ಟೈಮ್ ನೋಡಿದರೆ ಈಗ 6:50 ಆಗ್ಲಿಕ್ಕೆ ಬಂದದ. ಬಟ್ ಹೊರಗಡೆ ಎಲ್ಲ ಭಾಳಷ್ಟು ಕತ್ಲೆ ಆಗದ ರೀ. ವಿಂಟರ್ ಸೀಸನ್ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಜಲ್ದಿ ಕತ್ಲೆ ಆಗ್ತದೆ. ಸೊ ಈಗ ನಾನು ಜಸ್ಟ್ ಅರ್ಜುನ್ಗೆ ನೀರು ಹಾಕಿ ರುದ್ರನಿಗೆ ನೀರು ಹಾಕಿ ಅವ್ರಿಗೆ ಎರೆದು ಅವ್ರಿಗೆ ಡ್ರೆಸ್ ಹಾಕ್ದಿರಿ. ಸೊ ನಾನು ಈಗ ರೆಡಿ ಆಗಿದ್ದೀನಿ. ಸೊ ಆಲ್ಮೋಸ್ಟ್ ಇಲ್ಲಿ ನಮ್ದು ಅರ್ಧ ಪೂಜೆಗೆಲ್ಲ ರೆಡಿ ಆಗದ ರೀ. ಒಂದು 75% ಆಗದ. ಸೊ ಇಲ್ಲಿ ನೋಡಿರಿ 2 ಮಂದಿಗೆ ಎರ್ದ ಇಲ್ಲಿ ಕುಣ್ಸೇನಿ. ಅರ್ಜುನ ಇಲ್ಲಿ ಆಟ ಆಡ್ಲಿಕ್ಕತ್ತಾನು. ಆಮೇಲೆ ರುದ್ರ ಏನೈತನ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹಸು ಹೋಗೈತೆ ಮಮ್ಮ ಅಂತೇಳಿ ಏನೋ ಬಟ್ಲೊಳಗೆ ತಿನ್ಕೊಂತ ಕುಂತಾನ್ರಿ. ನಾನು ಲಕ್ಷ್ಮೀ ಮುಖಕ್ಕೆ ಕಾಡಿಗೆ ಹಚ್ಚಿ ಅರಿಶಿನ ಕುಂಕುಮ ಹಚ್ಚಿ ಕಿವಿಯೋಗಲೆ ಹಾಕಿ ಎಲ್ಲ ರೆಡಿ ಮಾಡ್ಲಿಕ್ಕತ್ತಿದ್ದೆ ರೀ. ಈ ಒಂದು ಲಕ್ಷ್ಮೀ ಮುಖಾನ ನಾನು ಬೆಳಗಾವಿಂದ ತೊಗೊಂಡು ಬಂದೇನಿ. ನನ್ನ ಹತ್ರ ಬೆಳ್ಳಿದು ಅದ, ಬಟ್ ಇದಂದ್ರೆ ನಂಗೆ ಭಾಳ ಇಷ್ಟ. ಯಾಕಂದ್ರೆ ಏನೋ ಒಂಥರ ಕಳ ಅದ ರೀ ಮುಖದ ಮೇಲೆ. ಸೊ ಎವ್ರಿ ಟೈಮ್ ನಾ ಪೂಜೆ ಮಾಡಿದಾಗ ವರಮಹಾಲಕ್ಷ್ಮಿ ಇರಲಿ, ದೀಪಾವಳಿ ಲಕ್ಷ್ಮಿ ಪೂಜೆ ಇರಲಿ, ನಾ ಇದನ್ನೇ ಯೂಸ್ ಮಾಡ್ತೀನಿ ರೀ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತದ. ನನ್ನ ಹೌಸ್ ಹೆಲ್ಪ್ ಮಗ ಅರ್ಜುನ್ಗಿಂತ ಬರೀ 6 ತಿಂಗಳಷ್ಟೇ ದೊಡ್ಡವನದಾನ ರೀ. ಸೊ ನಾನು ಅರ್ಜುನ ಮತ್ತು ರುದ್ರಗೆ ಅರ್ವಿ ತೊಗೋಬೇಕಾದ್ರೆ ಅವನಿಗೂ ಒಂದು ಜೊತೆ ಬಟ್ಟೆ ತೊಗೊಂಬಂದಿದ್ದೆ. ಹೀಗಾಗಿ ಒಂದು ಸ್ವೀಟ್ ಬಾಕ್ಸು ಮತ್ತು ಹುಡುಗಗೆ ಬಟ್ಟೆ ಸ್ವಲ್ಪ ಗಿಫ್ಟ್ ಕೊಟ್ಟು ಅವ್ರಿಗೂ ದಿವಾಲಿ ವಿಶಸ್ನ ಹೇಳಿದ್ವಿ ರೀ. ಇವತ್ತಿಗೆ ಇಷ್ಟ ರೀ. ಯಾಕಂದ್ರೆ ವಿಡಿಯೋ ಭಾಳ ಲೆಂದಿ ಆಗ್ತದ. ಇದರ ಪಾರ್ಟು ನೀವು ನಾಳೆ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿ ನಂಗೆ ಹಿಂಗೆ ಸಪೋರ್ಟ್ ಮಾಡಿ. ಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್. ಬಾಯ್.